ಹಿಂದಿನ ಅವಧಿಯಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಮತ್ತು ಆತನ ದಿಗ್ವಿಜಯಗಳು ಮತ್ತು ಆತನ ಕಾಲದಲ್ಲಿ ಆಗಿರ್ತಕ್ಕಂಥ ಹೋರಾಟಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಂಡೆವು. ಅದರ ಈ ಒಂದು ಸಂದರ್ಭದಲ್ಲಿ ಆತನು ಮಾಡಿರ್ತಕ್ಕಂಥ ಆಡಳಿತ ಕ್ಷೇತ್ರದಲ್ಲಿ ಪ್ರಯೋಗಗಳನ್ನು ಮಾಡ್ತಾನೆ. ಆ ಪ್ರಯೋಗಗಳು ಕೂಡ ಎಷ್ಟು ಸುಪ್ರಸಿದ್ಧವಾಗಿದ್ದುಪ್ಪ ಅಂದ್ರೆ ಅವು ಆಗಿನ ಆತನ ಗಣ್ಯತೆಗೆ ಒಂದು ವ್ಯಕ್ತಿತ್ವವನ್ನು ತರತಕ್ಕಂಥ ಒಂದು ಪ್ರಯೋಗಗಳಾಗಿದ್ದವು. ಆದರೂ ಕೂಡ ಆತನಲ್ಲಿ ಇರದೇ ಇರತಕ್ಕಂಥ ಸಾಮಾನ್ಯ ಜ್ಞಾನದ ಕೊರತೆಯಿಂದ ಆ ಪ್ರಯೋಗಗಳು ವಿಫಲವಾದವು ಅಂತ ನೋಡ್ತೀವಿ. ಅದು ಯಾವ ರೀತಿ ಆಯಿತು ಅಂತೇಳಿ ಈ ಕೆಳಗಿನಂತೆ ನೋಡೋಣ. ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಕ್ಷೇತ್ರದಲ್ಲಿ ನಡೆಸಿರ್ತಕ್ಕಂಥ ಪ್ರಯೋಗಗಳು. ಮೊಹಮ್ಮದ್ ಬಿನ್ ತುಘಲಕ್ ಘನ ವಿದ್ವಾಂಸನಾಗಿದ್ದಂತೆ ಆಡಳಿತದಲ್ಲೂ ಯೋಜನೆಗಳನ್ನು ಅಳವಡಿಸುವ ಧ್ಯೇಯೋದ್ದೇಶಗಳನ್ನು ಉಳ್ಳವನಾಗಿದ್ದ. ಅವುಗಳನ್ನು ಪ್ರಯೋಗದಲ್ಲಿ ತರಲು ಕಾರ್ಯೋನ್ಮುಕ್ತನಾಗುವ ಮೂಲಕ, ಆದರೆ ಅವುಗಳಿಂದ ಮೊಹಮ್ಮದ್ ನಿರೀಕ್ಷಿಸಿದ ಫಲ ಅಪಾರವಾದರೂ ಅದು ಅವನ ವ್ಯಕ್ತಿತ್ವಕ್ಕೆ ಮಸಿ ಬಳಿದಂತಾಯಿತು ಅಂತ ನೋಡ್ತೀವಿ. ಆದುದರಿಂದ ಆ ಮುನ್ನ ಅವನು ಆಡಳಿತ ಧೋರಣೆಗಳನ್ನು ಅರಿಯುವುದು ಕೂಡ ಇಲ್ಲಿ ಸೂಕ್ತ. ಇಲ್ಲಿ ಆತನ ಕೈಗೊಂಡಿರ್ತಕ್ಕಂಥ ಪ್ರಥಮ ಒಂದು ಆಡಳಿತ ಪ್ರಯೋಗ ಅಂದ್ರೆ ಕೃಷಿ ಸುಧಾರಣೆ ಅಂತ ನೋಡ್ತೀವಿ. ಕೃಷಿ ಕ್ಷೇತ್ರದಲ್ಲಿ ಉತ್ಪನ್ನ ಹಾಗೂ ಕಂದಾಯ ಬಾಬ್ತನ್ನು ಅಧಿಕಗೊಳಿಸಿ ಮೊಹಮ್ಮದ್ ಬಿನ್ ತುಘಲಕ್ ಅನೇಕ ಕ್ರಮಗಳನ್ನು ಕೈಗೊಂಡನು. ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳವನ್ನುಂಟು ಮಾಡಲು ದಿವಾನಿ ಕೋಹಿ ಎಂಬ ಒಂದು ಪ್ರತ್ಯೇಕ ಕೃಷಿ ಶಾಖೆಯನ್ನು ತೆರೆಯುವ ಮೂಲಕ ಕೃಷಿಕರಿಗೆ ಸಹಕಾರದಿಂದ ಧನ ಸಹಾಯ ನೀಡುವುದು, ಬಂಜರು ಭೂಮಿಯನ್ನು ಕೃಷಿಯೋಗ್ಯಗೊಳಿಸುವುದು ಅದರ ಪ್ರಮುಖ ಕಾರ್ಯವಾಗಿತ್ತು. ಭೂಹೀನರಿಗೆ ಭೂಮಿಯನ್ನು ಒದಗಿಸಲಾಗಿತ್ತು, ಆದರೆ ಅವುಗಳ ಮೇಲ್ವಿಚಾರಣಾಧಿಕಾರಿಗಳು ಹಣವನ್ನು ದುರುಪಯೋಗಪಡಿಸಿಕೊಂಡಿದ್ದರಿಂದ ಸುಲ್ತಾನ ಈ ಕೃಷಿ ಯೋಜನೆ ನಿರೀಕ್ಷಿತ ಫಲವನ್ನು ನೀಡಲಿಲ್ಲ. ಆದ್ದರಿಂದ ಇಲ್ಲಿ ಅಧಿಕಾರಿಗಳ ಒಂದು ಭ್ರಷ್ಟಾಚಾರದ ಕಾರಣಕ್ಕಾಗಿ ಈ ಒಂದು ಕೃಷಿ ಸುಧಾರಣಾ ನೀತಿಯನ್ನು ಜಾರಿಗೆ ತಂದಿರತಕ್ಕಂಥ ಮೊಹಮ್ಮದ್ ಬಿನ್ ತುಘಲಕ್ ಆತನ ಅಧಿಕಾರಿಗಳಿಂದ ಆತನ ಮೊದಲನೇ ಪ್ರಯೋಗ ಇಲ್ಲಿ ಯಶಸ್ವಿಯಾಗಲಿಲ್ಲ ಅಂತೇಳಿ ಕಾಣ್ತೀವಿ. ಇನ್ನು ಎರಡನೇದಾಗಿರ್ತಕ್ಕಂಥ ಒಂದು ಆತನ ಯೋಜನೆ ಅಂದ್ರೆ ದೋಅಬ್ನಲ್ಲಿ ಇಮ್ಮಡಿ ತೆರಿಗೆಯ ಒಂದು ಜಾರಿ ಅಂತೇಳಿ. ಅಂದ್ರೆ ದೋಅಬ್ ಅಂದ್ರೆ ಗಂಗಾ ಮತ್ತು ಯಮುನಾ ನದಿಗಳ ಮಧ್ಯದ ಫಲವತ್ತಾದ ಭೂಮಿಯನ್ನು ನಾವು ದೋಅಬ್ ಅಂತೇಳಿ ಕರಿತೀವಿ. ಈ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ರೈತರ ಮೇಲೆ ತೆರಿಗೆಯನ್ನು ಇಮ್ಮಡಿಗೊಳಿಸ್ತಕ್ಕಂಥದ್ದು ಈತನ ಎರಡನೇ ಒಂದು ಯೋಜನೆ ಆಗಿತ್ತು ಅಥವಾ ಪ್ರಯೋಗವಾಗಿತ್ತು ಅಂತ ನೋಡ್ತೀವಿ. ಇಲ್ಲಿ ಆಡಳಿತ ಕ್ಷೇತ್ರದ ಸುವ್ಯವಸ್ಥೆ ಮತ್ತು ಅಪಾರ ಸೈನ್ಯದ ನಿರ್ವಹಣೆಗಾಗಿ ಅಧಿಕ ಹಣದ ಅವಶ್ಯಕತೆಯನ್ನು ಪೂರೈಸುವ ಸಲುವಾಗಿ ಸುಲ್ತಾನ ತೆರಿಗೆಯನ್ನು 10ರಿಂದ 20 ಪಟ್ಟು ಹೆಚ್ಚಿಸಿದನು. ಪ್ರಧಾನವಾಗಿ ದೋಅಬ್ ಪ್ರಾಂತ್ಯದಲ್ಲಿ ಈ ಹೊಸ ತೆರಿಗೆ ತತ್ಕ್ಷಣವೇ ಜಾರಿಗೆ ಬಂದಿತು. ದೋಅಬ್ ಪ್ರಾಂತ್ಯದಲ್ಲಿ ತೆರಿಗೆ ಹೆಚ್ಚಿಸಲು 3 ಪ್ರಮುಖ ಕಾರಣಗಳಿದ್ದವು. ಒಂದು, ದೋಅಬ್ ಪ್ರಾಂತ್ಯದ ಫಲವತ್ತಾಗಿದ್ದು ಅಲ್ಲಿನ ಜನ ಹಣದ ಅಹಂಭಾವದಿಂದ ವರ್ತಿಸುತ್ತಿದ್ದರು. 3, ದೋಅಬ್ ಜನರು ಹಠಮಾರಿತನದಿಂದ ಕೂಡಿದ ಸೊಕ್ಕಿನ ಬಂಡಾಯಗಾರರಾಗಿದ್ದರು ಅಂತ ನೋಡ್ತೀವಿ. ಇದರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಗ್ರಂಥಗಳಲ್ಲಿ ಹೇಳ್ಬೇಕಂದ್ರೆ ಈ ಮೊಹಮ್ಮದ್ ಬಿನ್ ತುಘಲಕನಿಗೆ ಈ ದೋಅಬ್ ಪ್ರದೇಶದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ವ್ಯಕ್ತಿಗಳು ಇಲ್ಲಿ ಕೆಟ್ಟ ರೀತಿಯ ಒಂದು ಬರವಣಿಗೆಯ ಮೂಲಕ ಪತ್ರಗಳನ್ನು ಕಳಿಸ್ತಾ ಇದ್ರು ಅಂತಕ್ಕಂಥ ನೋಡ್ತೀವಿ. ಆದ್ದರಿಂದ ಅವರನ್ನು ಶಿಕ್ಷಿಸುವ ಸಲುವಾಗಿ ಇಲ್ಲಿ ತೆರಿಗೆಯನ್ನು ಇಮ್ಮಡಿಗೊಳಿಸಿದ ಅಂತ ಕಾಣ್ತೀವಿ. ಒಟ್ಟಾರೆಯಾಗಿ ಈ ಅಂಶಗಳನ್ನು ಗಮನಿಸಿದಾಗ ಮೊಹಮ್ಮದ್ ಬಿನ್ ತುಘಲಕ್ ಅವರನ್ನು ಸೊಕ್ಕನ್ನು ಮುರಿಯುವ ದೃಷ್ಟಿಯಿಂದಲೂ ತೆರಿಗೆ ಹೆಚ್ಚಿಸಿದ ಅಂತ ಕಾಣ್ತೀವಿ. ಆದರೆ ಅಂದು ಕ್ಷಾಮದಿಂದ ಆವೃತವಾಗಿದ್ದ ದೋಅಬ್ ಪ್ರಾಂತ್ಯದಲ್ಲಿ ಆಗ ತೆರಿಗೆ ಹೇರುವುದು ಸೂಕ್ತವಾಗಿರಲಿಲ್ಲ. ಪರಿಣಾಮವಾಗಿ ದೋಅಬ್ ಜನರು ಕಡು-ಕಷ್ಟ ಕಾರ್ಪಣ್ಯಗಳಿಗೆ ಈಡಾಗುವ ಮೂಲಕ ಮೊಹಮ್ಮದ್ ಬಿನ್ ತುಘಲಕನ ಸಮಕಾಲೀನನು ಹಾಗೂ ಅದೇ ಪ್ರಾಂತ್ಯದವನೇ ಆದ ಇತಿಹಾಸಕಾರ ಜಿಯಾವುದ್ದೀನ್ ಬರ್ನಿ ಹೇಳುವಂತೆ ರೈತರ ಬೆನ್ನೆಲುಬನ್ನು ಮುರಿಯಲಾಯಿತು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಇಲ್ಲಿ ಅನುಕೂಲಸ್ಥರೆಲ್ಲರೂ ಕ್ರಾಂತಿಕಾರಿಗಳಾದರು, ಜಮೀನುಗಳೆಲ್ಲ ಪಾಳು ಬಿದ್ದವು, ಬೇಸಾಯ ಕಾರ್ಯ ಸ್ಥಗಿತವಾಯಿತು, ಕ್ಷಾಮ ಪರಿಸ್ಥಿತಿ ಅನೇಕ ವರ್ಷ ಕಾಲ ಉಳಿದುಕೊಂಡು ಸಾವಿರಾರು ಮಂದಿ ನಾಶವಾದರು ಅಂತಕ್ಕಂಥದ್ದನ್ನು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಜಿಯಾವುದ್ದೀನ್ ಬರ್ನಿ ಅಂತಕ್ಕಂಥ ಒಬ್ಬ ಇತಿಹಾಸಕಾರ ಹೇಳಿದ ಅಂತ ಕಾಣ್ತೀವಿ. ಅಂದ್ರೆ ಕ್ಷಾಮದ ಬಿರುಗಾಳಿಯಲ್ಲಿ ಸಿಕ್ಕಿದ ಜನರಿಗೆ ಸುಲ್ತಾನನ ಕ್ರೂರ ತೆರಿಗೆ ಅಧಿಕಾರಿಗಳ ಕಟು ವರ್ತನೆಯಿಂದ ಉಸಿರು ಕಟ್ಟುವಂತಾಯಿತು. ಇಷ್ಟಾದರೂ ಕೂಡ ಅಧಿಕಾರಿಗಳಿಂದ ತೆರಿಗೆ ವಸೂಲಿ ಕಾರ್ಯ ನಿಲ್ಲಲಿಲ್ಲ. ಇದರಿಂದ ಮುಕ್ತಿ ಕಾಣದ ಎಷ್ಟೋ ಜನರು ಮನೆ ಮಠ ತೊರೆದು ಕಾಡ ಸೇರತೊಡಗಿದರು. ಕೆಲವರು ಜೀವನೋಪಾಯಕ್ಕಾಗಿ ಕಳ್ಳತನ ಆರಂಭಿಸಿದರು. ಈ ಹೊತ್ತಿಗೆ ಕ್ಷಾಮದ ಸುದ್ದಿ ತಿಳಿದ ಸುಲ್ತಾನ
ಜನರನ್ನು ಕ್ಷಾಮದ ಕಷ್ಟಗಳಿಂದ ಪಾರು ಮಾಡಲು ಅನೇಕ ಪರಿಹಾರ ಕಾರ್ಯಗಳನ್ನು ಜಾರಿಗೆ ತಂದನು. ಅಲ್ಲಿ ಬಾವಿ ತೋಡಿಸುವುದು, ರಸ್ತೆ ಮಾಡಿಸುವುದು, ಕೆರೆ ಕಟ್ಟೆಗಳ ನಿರ್ಮಾಣ, ಜಮೀನು ಅಭಿವೃದ್ಧಿಗೆ ಹಣ, ಇಲ್ಲಿ ಗಂಜಿ ಕೇಂದ್ರಗಳ ಆರಂಭ ಮುಂತಾದವುಗಳ ವ್ಯವಸ್ಥೆ ಮಾಡಿದ. ಆದರೆ ಅವು ಸಕಾಲದಲ್ಲಿ ಪ್ರಜೆಗಳನ್ನು ತಲುಪದೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಭ್ರಷ್ಟಾಚಾರದಿಂದ ಇಲ್ಲಿ ಸುಲ್ತಾನ ಯೋಜನೆಯು ಕೂಡ ಇಲ್ಲಿ ವಿಫಲವಾಯಿತು ಅಂತ ನೋಡ್ತೀವಿ. ಅಲ್ಲಿ ರೈತರಿಗೆ ಮುಟ್ಟಬೇಕಾಗಿರ್ತಕ್ಕಂಥ ಹಣವೂ ಮುಟ್ಟಲಿಲ್ಲ ಅಂತಕ್ಕಂಥ ನೋಡ್ತೀವಿ. ಇನ್ನು ರೈತರು ಅಂತಕ್ಕಂಥ ವ್ಯಕ್ತಿಗಳು ಇಲ್ಲಿ ದುಪ್ಪಟ್ಟು ಒಂದು ಕಂದಾಯವನ್ನು ಕಟ್ಟುವ ಸಲುವಾಗಿ ತಾವು ಬೆಳೆಯುವುದ ಬಿಟ್ಟರಾಯ್ತಲ್ಲ ಅಂತಕ್ಕಂಥ ಒಂದು ತೀರ್ಮಾನಕ್ಕೂ ಬಂದಿರತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಆದ್ದರಿಂದ ಇಲ್ಲಿ ದೋಹಬ್ನಲ್ಲಿ ತೆರಿಗೆಯ ಒಂದು ಇಮ್ಮಡಿ ಮಾಡಿರ್ತಕ್ಕಂಥದ್ದು ಕೂಡ ಜನರ ಸಂಕಷ್ಟಕ್ಕೆ ಕಾರಣವಾಯಿತು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು. ಇನ್ನು ಮೂರನೇದಾಗಿರ್ತಕ್ಕಂಥ ಒಂದು ಬದಲಾವಣೆ ಅಂದ್ರೆ ಇಲ್ಲಿ ರಾಜಧಾನಿಯ ಒಂದು ಬದಲಾವಣೆ ಅಂತ ಕಾಣ್ತೀವಿ. ತನ್ನ ಮೂರನೇ ಪ್ರಯೋಗ ಅಂತ ಕಾಣ್ತೀವಿ. ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ಸುಮಾರು 700 ಮೈಲಿ ದೂರದ ದಕ್ಷಿಣ ಭಾರತದ ದೇವಗಿರಿಗೆ ವರ್ಗಾಯಿಸಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಅದು ಅವನ ಪ್ರಯೋಗದಲ್ಲಿ ತಂದ ಸುಧಾರಣೆಯಲ್ಲಿ ಕುತೂಹಲಕಾರಿಯಾಗಿರ್ತಕ್ಕಂಥದ್ದು. ಸುಲ್ತಾನ ತೀರ್ಮಾನಿಸಿದ ರಾಜಧಾನಿಯ ಬದಲಾವಣೆಗೆ ಕಾರಣಗಳು ಕೆಲವು. ಇಲ್ಲಿ ವಿದ್ವಾಂಸರ ಅಭಿಪ್ರಾಯದಂತೆ ಹೀಗೆ ನೋಡಬಹುದು. ದಕ್ಷಿಣದಲ್ಲಿ ಮಲಬಾರಿನವರೆಗೂ ವಿಸ್ತರಿಸಿದ ಸುಲ್ತಾನ ವಿಶಾಲ ಸಾಮ್ರಾಜ್ಯಕ್ಕೆ ದೇವಗಿರಿ ಮಧ್ಯಭಾಗದಲ್ಲಿದ್ದು ಆಡಳಿತ ನಿರ್ವಹಣೆಗೆ ದೆಹಲಿಗಿಂತ ಯೋಗ್ಯವಾಗಿರ್ತಕ್ಕಂಥದ್ದು ದೇವಗಿರಿ ಅಂತೇಳಿ ಏನು ಮಾಡ್ತೀವಿ ಇವಂಗ ಕಂಡಿರ್ತಕ್ಕಂಥದ್ದು. ಇನ್ನು ಎರಡನೇದು, ಭಾರತದ ವಾಯುವ್ಯ ಭಾಗದಿಂದ ಚಂಡಮಾರುತದಂತೆ ದಾಳಿ ಎಸಗುತ್ತಿದ್ದ ಮಂಗೋಲರ ದಾಳಿಯಿಂದ ರಾಜಧಾನಿಯನ್ನು ರಕ್ಷಿಸುವುದು ಕೂಡ ಈತನ ಒಂದು ರಾಜಧಾನಿ ಬದಲಾವಣೆಯ ಉದ್ದೇಶವಾಗಿತ್ತು. ಇನ್ನು ಮೂರನೇದಾಗಿರ್ತಕ್ಕಂಥ, ಉತ್ತರದಲ್ಲಿ ಪ್ರಬಲಗೊಂಡಿದ್ದ ಮುಸ್ಲಿಂ ಆಡಳಿತವನ್ನು ದಕ್ಷಿಣದಲ್ಲೂ ಕೂಡ ವಿಸ್ತರಿಸಬೇಕೆಂಬುದು ಈತನ ರಾಜಧಾನಿ ಬದಲಾವಣೆಯ ಮೂರನೇ ಉದ್ದೇಶ ಅಂತ ನೋಡ್ತೀವಿ. ಇನ್ನು ನಾಲ್ಕನೇದು ನೋಡುವಂಥ ಸಂದರ್ಭದಲ್ಲಿ ಉತ್ತರ ಭಾರತದ ಭೂಮಿಗಿಂತ ದಕ್ಷಿಣ ಭಾರತದ ಭೂಮಿ ಹೆಚ್ಚು ಉತ್ಕೃಷ್ಟವಾಗಿದೆ ಎಂಬ ಮೊಹಮ್ಮದ್ ಬಿನ್ ತುಘಲಕ್ನ ನಂಬಿಕೆಯಾಗಿತ್ತು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನೋಡ್ತೀವಿ. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು, ಇಬ್ನ್ ಬಟೂಟ್ ಕೊಡುವ ಮತ್ತೊಂದು ಕಾರಣ ಅಂದರೆ ದೆಹಲಿ ಜನ ಮೊಹಮ್ಮದ್ ಬಿನ್ ತುಘಲಕನಿಗೆ ಅವಾಚ್ಯ ಪದಗಳಿಂದ ತುಂಬಿರತಕ್ಕಂಥ ಅನಾಮಧೇಯ ಪತ್ರಗಳನ್ನು ಬರೆಯುತ್ತಿದ್ದರು. ಆದ್ದರಿಂದ ರಾಜಧಾನಿಯನ್ನು ಬದಲಾಯಿಸುವುದರ ಮೂಲಕ ಅವರನ್ನು ಶಿಕ್ಷಿಸಬಹುದು ಅಂತಕ್ಕಂಥ ಮಾತನ್ನು ಇಲ್ಲಿ ಸರ್ ಉಲ್ಸೆ ಹೇಗ್ ಇದೇ ಅಭಿಪ್ರಾಯವನ್ನು ಕೂಡ ಪಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಬಹುಸಂಖ್ಯಾತ ಇತಿಹಾಸ ತಜ್ಞರು ಇಬ್ನ್ ಬಟೂಟನ ಹೇಳಿಕೆಯನ್ನು ತಿರಸ್ಕರಿಸಿರ್ತಕ್ಕಂಥದ್ದು ಕೂಡ ನಾವು ಕಾಣ್ತೀವಿ. ಒಟ್ಟಾರೆಯಾಗಿ ರಾಜಧಾನಿಯ ಬದಲಾವಣೆಗೆ ಕಾರಣವೇನಾದರೂ ಇರಲಿ, ಇಲ್ಲಿ ಬದಲಾವಣೆಯಂತೂ 1327ರಲ್ಲಿ ಸಂಭವಿಸಿತು ಅಂತ ನೋಡ್ತೀವಿ. ಸರ್ಕಾರಿ ಅಧಿಕಾರಿಗಳು ಹೊರಟ ನಂತರ ದೆಹಲಿಯ ಜನತೆ ತಮ್ಮ ಗಂಟು ಮೂಟೆಗಳೊಂದಿಗೆ ಹೊರಡುವಂತೆ ಆಜ್ಞೆ ಮಾಡಲಾಯಿತು. ತಮ್ಮ ಹುಟ್ಟಿದ ಸ್ಥಳವಾದ ದೆಹಲಿಯನ್ನು ತ್ಯಜಿಸುವಲ್ಲಿ ಹೃದಯಾಘಾತಗೊಂಡ ಪ್ರಾಣ ತೆತ್ತವರು ಕೆಲವರಾದರೆ 700 ಮೈಲಿ ಪ್ರಯಾಣ ಕ್ರಮಿಸುವಲ್ಲಿ ಅಸುನೀಗಿದವರು ಹಲವರು. ಪ್ರಯಾಣಕ್ಕೆ ಬೇಕಾದ ಹೊಸ ರಸ್ತೆ, ನೀರು, ನೆರಳು ಹಾಗೂ ಅಲ್ಲಲ್ಲೇ ಊಟ ವಸತಿ ಸೌಕರ್ಯವಿದ್ದಾಗ್ಯೂ ಕೂಡ ಅದು ಅವರ ಜೀವನದ ದುರ್ದಿನಗಳಾಗಿದ್ದವು ಅಂತಕ್ಕಂಥ ನೋಡ್ತೀವಿ. ವಿಧಿಯಿಲ್ಲದೆ ಆಜ್ಞೆ ಪರಿಪಾಲಿಸಬೇಕೆಂದಿತ್ತು. ಇಲ್ಲಿ ದೆಹಲಿಯಲ್ಲಿ ಒಂದು ನರಪಿಳ್ಳೆ ಏಕೆ, ಬೆಕ್ಕು ನಾಯಿ ಕೂಡ ಇಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದರ ಜೊತೆಗೆ ಇರಕೂಡದು ಅಂತಕ್ಕಂಥ ಒಂದು ಕಟ್ಟಾಜ್ಞೆಯನ್ನು ಕೂಡ ಇಲ್ಲಿ ಹೊರಡಿಸಿರ್ತಕ್ಕಂಥದ್ದು ಅಂತ ನೋಡ್ತೀವಿ. ಈ ಪರಿಣಾಮವಾಗಿ ಹೊಸ ರಾಜಧಾನಿ ಅರಸುತ್ತಾ ಹೊರಟ ಜನ ಅಪಾರ ನೋವಿನಿಂದ ನರಳುತ್ತಿದ್ದರು. ಜನರೆಲ್ಲ ಇಲ್ಲಿ ದೇವಗಿರಿಗೆ ದೌಲತಾಬಾದ್ ಅಂತಕ್ಕಂಥ ಹೆಸರನ್ನೂ ಕೂಡ ಇಲ್ಲಿ ಇಡತಕ್ಕಂಥದ್ದು ನೋಡ್ತೀವಿ. ಈ ದೇವಗಿರಿ ಸೇರಿದ ಮೇಲೆ ಅಥವಾ ದೌಲತಾಬಾದ್ ಸೇರಿದ ಮೇಲೆ ಹಲವು ವರ್ಷಗಳಿಂದ ವಿಜೃಂಭಿಸುತ್ತಿದ್ದ ದೆಹಲಿ ನಿರ್ಜನ ಪ್ರದೇಶವಾದ ಸ್ಮಶಾನವಾಗಿ ಪರಿಣಮಿಸಿತು ಅಂತ ನೋಡ್ತೀವಿ. ಜಿಯಾವುದ್ದೀನ್ ಬರ್ನಿ ಹೇಳುವಂತೆ, ಎಷ್ಟರ ಮಟ್ಟಿಗೆ ನಗರವು ಪಾಳು ಬಿದ್ದಿತೆಂದರೆ ಅಲ್ಲಿನ ಕಟ್ಟಡಗಳಲ್ಲಿ ಒಂದೇ ಒಂದು ನಾಯಿಯಾಗಲಿ ಬೆಕ್ಕು ಆಗಲಿ ಕೂಡ ಉಳಿಯಲಿಲ್ಲ ಅಂತಕ್ಕಂಥದನ್ನ ಜಿಯಾವುದ್ದೀನ್ ಬರ್ನಿ ಅಂತಕ್ಕಂಥ ವ್ಯಕ್ತಿ ಹೇಳ್ತಾನೆ. ಉತ್ತರ ಭಾರತದಲ್ಲಿ ವ್ಯವಸಾಯ ವಾಣಿಜ್ಯ ಸ್ಥಗಿತಗೊಂಡವು, ಪರಕೀಯರ ದಾಳಿಗಳು ಹೆಚ್ಚುತ್ತಾ ಹೋದವು, ಜನತೆ ಅತೀವ ಸಂಕಷ್ಟಕ್ಕೂ ಕೂಡ ಈಡಾದರು ಅಂತಕ್ಕಂಥದ್ದನ್ನು ಕಾಣ್ತೀವಿ. ಇದಕ್ಕೆಲ್ಲ ತನ್ನ ಅವಿವೇಕದ ಕಾರಣವೆಂದು ಅರಿತ ಸುಲ್ತಾನ ಜನರೆಲ್ಲ ದೇವಗಿರಿಯಿಂದ ಮತ್ತೆ ದೆಹಲಿಗೆ ಹೊರಡುವಂತೆ ಆಜ್ಞೆ ಮಾಡಿದ. ಅನಂತರ ದೆಹಲಿಯನ್ನು ಸೇರಿದ ಅವರಿಗೆ ನಷ್ಟವನ್ನು ತುಂಬಿಕೊಳ್ಳಲು ಸುಲ್ತಾನ ಪ್ರಯತ್ನಿಸಿದನು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು. ವಿವಿಧ ಭಾಗಗಳ ವಿದ್ವಾಂಸರು ಮತ್ತು ವ್ಯಾಪಾರಿಗಳು ದೆಹಲಿಗೆ ಬರುವ ಮೂಲಕ
ನೆಲೆಸುವಂತೆ ಇಲ್ಲಿ ಆಹ್ವಾನವನ್ನು ಕೂಡ ಮೊಹಮ್ಮದ್ ಬಿನ್ ತುಘಲಕ್ ಇತ್ತನು. ಆದರೆ ಯಾರೂ ಮನ್ನಣೆ ಇದಕ್ಕೆ ನೀಡಲಿಲ್ಲ. ಪರಿಣಾಮವಾಗಿ ದೆಹಲಿ ತನ್ನ ಹಿಂದಿನ ಭವ್ಯತೆಯನ್ನು ಪಡೆದುಕೊಳ್ಳಬೇಕಾದರೆ ಅನೇಕ ವರ್ಷಗಳೇ ಬೇಕಾದವು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂದಿನ ಪರಿಸ್ಥಿತಿಯನ್ನರಿತಾಗ ರಾಜಧಾನಿಯ ಬದಲಾವಣೆ ಯೋಜನೆ ಸಾಧುವಾದುದ್ದೇ ಆಗಿತ್ತು. ಏಕೆಂದರೆ ಇವತ್ತಿನ ನಮ್ಮ ದೇಶವನ್ನು ಗಮನಿಸಿದಾಗ ದೆಹಲಿ ಅಂತಕ್ಕಂಥದ್ದು ನಮ್ಮ ಒಂದು ದೇಶದ ಮಧ್ಯಭಾಗದಲ್ಲಿ, ಆದ್ದರಿಂದ ದೇಶದ ಒಂದು ರಾಜಧಾನಿ ಒಂದು ದೇಶದ ಮಧ್ಯಭಾಗದಲ್ಲಿ ಇರತಕ್ಕಂಥ ಒಂದು ಕಾರಣವನ್ನು ಕೂಡ ಇಲ್ಲಿ ಮೊಹಮ್ಮದ್ ಬಿನ್ ಯೋಜನೆ ಕಾರ್ಯಗತಗೊಳಿಸ್ತಕ್ಕಂಥ ಒಂದು ಸಂದರ್ಭವನ್ನು ಹಮ್ಮಿಕೊಂಡ ಅಂತ ನೋಡ್ತೀವಿ. ಆದರೆ ಕಾರ್ಯಗತಗೊಳಿಸುವಲ್ಲಿ ಪರಿಜ್ಞಾನವುಳ್ಳವನಾಗಿರಲಿಲ್ಲ. ಆದ್ದರಿಂದ ದೆಹಲಿಯ ತನ್ನ ಸರ್ಕಾರಿ ಕಾರ್ಯಾಲಯವನ್ನು ಮಾತ್ರ ವರ್ಗಾಯಿಸಿದ್ದರೆ ಸಾಕಿದಿತ್ತು. ಉಳಿದ ವ್ಯಾಪಾರಿಗಳು, ಶ್ರೀಮಂತರು ದಿನ ಕಳೆದಂತೆ ತಾವಾಗಿಯೇ ಹೊಸ ರಾಜಧಾನಿ ಅರಸಿ ಬರುತ್ತಿದ್ದರು. ಆದರೆ ಇಲ್ಲಿ ಪೂರ್ತಿ ಜನರೆಲ್ಲರನ್ನು ಒಮ್ಮೆ ವರ್ಗಾಯಿಸ ಹೊರಟ ಸುಲ್ತಾನ ಯೋಜನೆ ಅವನ ಅವಿವೇಕದ ಪರಮಾವಧಿಕಾರದ ಒಂದು ಸಂದರ್ಭವಾಗಿತ್ತು ಅಂತೇಳಿ ನಾವು ಕಾಣ್ತೀವಿ. ಇನ್ನು ಈತನ 4ನೇ ಒಂದು ಪ್ರಯೋಗ ಅಂದ್ರೆ ನಾಣ್ಯ ಪದ್ಧತಿಯಲ್ಲಿ ಸುಧಾರಣೆ ಅಂತಕ್ಕಂಥದ್ದು. ಇದನ್ನು ಜೊತೆಗೆ ಮೊಹಮ್ಮದ್ ಬಿನ್ ತುಘಲಕನ ವ್ಯಕ್ತಿತ್ವ ಅಂತಕ್ಕಂಥ ಮುಂದಿನ ಒಂದು ಅವಧಿಯಲ್ಲಿ ಅಧ್ಯಯನ ಮಾಡೋಣ.